ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ. ರಾಷ್ಟ್ರ ರಾಜಕಾರಣದಲ್ಲಿ ಯಾಕೋ ಅಲ್ಲೋಲ ಕಲ್ಲೋಲ ಆಗುವಂಥ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ. ಒಂದಲ್ಲ ಎರಡಲ್ಲ, ಮೂರನೆಯ ಬ್ರೇಕಿಂಗ್ ನ್ಯೂಸ್ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ. TMC ಆಯಿತು, ಸ್ಪ್ಲಿಟ್ ಆಗತ್ತೆ ಅಂತಿತ್ತು, ಆಯಿತು. ಸ್ಪ್ಲಿಟ್ ಆಗಿ ಅದು NDA ತೆಕ್ಕೆಗೆ ಬೀಳ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಎರಡನೆಯದು ಬ್ರೇಕಿಂಗ್ ನ್ಯೂಸು ಇವತ್ತು ಬೆಳಗ್ಗೆ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. SP ಅದಿನ್ನೂ ಇವತ್ತು ನಾಳೆನೇ ಆಗ್ಬಿಡುತ್ತೆ ಅಂತಲ್ಲ, ಈಗ ಸದ್ಯದಲ್ಲೇ ಈ ಜೂನ್ ಮುಗಿಯೋದ್ರ ಒಳಗಡೆ ಇಂಥದ್ದೊಂದು ಬ್ರೇಕಿಂಗ್ ನ್ಯೂಸ್ ಅಪ್ಪಳಿಸ್ಬಹುದು. ಸಮಾಜವಾದಿ ಪಾರ್ಟಿ ಸ್ಪ್ಲಿಟ್ ಆಗ್ತಾ ಇದೆ. 25 ಜನ MP ಗಳು, ಸುಮಾರು 55 ಜನ MLAಗಳು ಎರಡು ಮಾಡಲಿದ್ದಾರೆ. BSP ಸೇರಲಿದ್ದಾರೆ. SP ಒಡೆದು BSP ಜೊತೆ ಸೇರ್ಕೊಳ್ಳಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ, ಮೀಟಿಂಗ್ಗಳಾಗ್ತಿದ್ದಾವೆ. ಅದು ಎಲ್ಲಿಗೆ ಹೋಗಿ ತಲುಪತ್ತೆ ನೋಡಬೇಕು. ಅದು UP ರಾಜಕಾರಣದಲ್ಲಿ ಅಂದರೆ ದೊಡ್ಡ ಡೆವಲಪ್ಮೆಂಟ್ ಆಯ್ತಲ್ವಾ. ಈಗ ಮೂರನೆಯ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಇನ್ನೊಂದು ಪ್ರಮುಖ ಪಕ್ಷದ 7 ಜನ MP ಗಳು ಜೂನ್ 7ನೇ ತಾರೀಕು ಡೆಲ್ಲಿಯಲ್ಲಿ ಮೀಟಿಂಗ್ ಮಾಡಿದ್ದಾರೆ. NDA ಭಾಗವಾಗಿರುವಂಥ ಮಿತ್ರ ಪಕ್ಷವೊಂದರ ಜೊತೆಗೆ ಇವರು ಮರ್ಜ್ ಆಗಲಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಏನಿದು ಹಾಗಾದರೆ? ಡಿಲಿಮಿಟೇಷನ್, ಮಹಿಳಾ ಮೀಸಲಾತಿಯನ್ನು ಮಾಡೇ ತೀರಬೇಕು ಅಂತ ನಿಂತರ ನರೇಂದ್ರ ಮೋದಿ. ಇದನ್ನು ನಾವು ಇಲ್ಲಿಗೆ ಬಿಡಲ್ಲ ಅಂತ ಹೇಳಿದ್ದು ಇದೇನಾ? ಮಹಿಳಾ ಮೀಸಲಾತಿ ಈ ದೇಶದ ಭವಿಷ್ಯ ಬದಲಿಸುವಂಥ ಒಂದು ಹೆಜ್ಜೆ. ಈ ದೇಶವನ್ನು ಇನ್ನು ಮುಂದೆ ಮಹಿಳೆಯರೇ ಆಳ್ತಾರೆ ಅನ್ನುವ ಘೋಷಣೆಯನ್ನು ನರೇಂದ್ರ ಮೋದಿ ಅವರು ಮಾಡಿದರು. ಬಟ್ ಆ ಬಿಲ್ ಸೋತ್ ಹೋಯಿತು, ಸಾಧ್ಯವಾಗಿಲ್ಲ. ಡಿಲಿಮಿಟೇಷನ್, ಒನ್ ನೇಷನ್ ಒನ್ ಎಲೆಕ್ಷನ್, UCC, ಯೂನಿಫಾರ್ಮ್ ಸಿವಿಲ್ ಕೋಡ್, ಇಂಥದ್ದೆಲ್ಲ ಮಹತ್ವಾಕಾಂಕ್ಷೆ ಹೆಜ್ಜೆಗಳನ್ನು ಇಡೋದಿದೆ. ಅದಕ್ಕೆಲ್ಲ ದೊಡ್ಡ ನಂಬರ್ ಬೇಕು. ಆ ನಂಬರ್ NDAಗೆ ಸಿಗಲಿಲ್ಲ. ಕಳೆದ 24ರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು 400ರ ಗಡಿ ದಾಟ್ತೀವಿ ಅನ್ನೋ ಘೋಷಣೆ ಮಾಡಿದರು. ಬಟ್ ಮೆಜಾರಿಟಿ ಸಿಕ್ತು, ಈ ನಂಬರ್ ಸಿಗಲಿಲ್ಲ. ಅಂದರೆ ಈ 2/3 ಮೆಜಾರಿಟಿ ಏನಾದರೂ ಸಿಕ್ಬಿಟ್ರೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಅಂದುಕೊಂಡಂತೆ ಒಂದಷ್ಟು ಬಹಳ ಮಹತ್ವದ ಬದಲಾವಣೆಗಳನ್ನು ತರಬಹುದು ಅನ್ನೋದು NDA ಸರ್ಕಾರದ ಲೆಕ್ಕಾಚಾರ. ಅದೆಲ್ಲ ನಡೀತಾನೆ ಇದೆಯಲ್ವಾ. ಈಗೊಂದು ಮೇಜರ್ ಆಪರೇಷನ್ ನ್ಯೂಸ್ ಬರ್ತಿದೆ ನೋಡಿ. ಯಾರ್ಯಾರು ಪ್ರೆಸೆಂಟ್ ಇದ್ರು ಅವ್ರಿಗೆ ಏನೇನು ಆಫರ್ಗಳು ಬಂದಿವೆ ಅನ್ನೋದ್ರ ತನಕ ಸುದ್ದಿಗಳು ಬರ್ತಿರೋದು. ಉದ್ಧವ್ ಶಿವಸೇನಾ ಉಳ್ಕೊಂಡಿದೆಯಲ್ಲ, 9 ಜನ MP ಗಳು ಇದ್ದರು ಅವರಿಂದ. ಉದ್ಧವ್ ಶಿವಸೇನಾ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಆಪರೇಷನ್, ಒಂದು ಆಪರೇಷನ್ ಆಗಿ ಪಕ್ಷ ಹೋಳಾಗಿ NCP ಹೋಳಾಗಿ ಎಲ್ಲ ಆಗಿದೆಯಲ್ವಾ. ಈಗ ಉದ್ಧವ್ ಶಿವಸೇನಾ ಉಳ್ಕೊಂಡಿರುವಂಥ ಉದ್ಧವ್ ಪಕ್ಷ ಮತ್ತೆ ಸ್ಪ್ಲಿಟ್ ಆಗ್ತಾ ಇದೆ. ಮೀಟಿಂಗ್ ಆಗಿ ಹೋಗಿದೆ. ಎನಿ ಟೈಮ್ ಇದು ಕೆಲವು ದಿನಗಳಲ್ಲಿ ಆಗಬಹುದು ಅಥವಾ ಕೆಲವು ತಿಂಗಳುಗಳೇ ತಗೊಳ್ಬಹುದು. ಒಂದೇ ಸಲ ಅಲ್ಲ ಅಂದರೂ ಕೆಲವು ತಿಂಗಳುಗಳು ತಗೊಳ್ಬಹುದು, ತಕ್ಷಣಕ್ಕೂ ಆಗಬಹುದು. ಬಟ್ ಮೀಟಿಂಗ್ ಆಗಿದೆ. ಅದನ್ನು ಏಕನಾಥ್ ಶಿಂದೆಯಿಂದ ಹಿಡಿದು ಅವರ ಟೀಮ್ನ ಪ್ರಮುಖರಿಂದ ಹಿಡಿದು ಹಿಂಟು ಕೊಡ್ತಿದ್ದಾರೆ. ಓಪನ್ ಆಗಿ ಕೆಲವರು ಹೇಳ್ತಾನೂ ಇದ್ದಾರೆ. ಯಾರ್ಯಾರು ಪ್ರೆಸೆಂಟ್ ಇದ್ದರು? 7 ಜನ MP ಗಳು, 9 ಜನರಲ್ಲಿ 7. ಸೊ 77% ಆ ಪಕ್ಷದ ಮುಕ್ಕಾಲು ಭಾಗ ಉದ್ಧವ್ ಠಾಕ್ರೆ ಜೊತೆಗಿಲ್ಲ. ಬದಲಾಗಿ ಏಕನಾಥ್ ಶಿಂಧೆ ಬಣದ ಜೊತೆಗೆ, ಏಕನಾಥ್ ಶಿಂಧೆ ಜೊತೆಗೆ ಸೇರ್ಕೊಳ್ತಿದ್ದಾರೆ. ಅಂದರೆ ಮಾತುಕತೆ ಆಲ್ಮೋಸ್ಟ್ ಫೈನಲ್ಲೇ ಆಗಿಬಿಟ್ಟಿದೆ. ಜೂನ್ 7ನೇ ತಾರೀಕು ಡೆಲ್ಲಿಯಲ್ಲಿ ಮೀಟಿಂಗ್ ಆಗಿದೆ. ಏಕನಾಥ್ ಶಿಂಧೆ ಮತ್ತು ಅವ್ರ ಮಗ ಶ್ರೀಕಾಂತ್ ಶಿಂಧೆ ಕೂಡ ಪ್ರೆಸೆಂಟ್ ಇದ್ದರು. ಒಂದಿಷ್ಟು ಆಫರ್ಗಳನ್ನು ಕೊಡಲಾಗಿದೆ. ಅಂದರೆ ಅದರಲ್ಲಿ ತುಂಬ ಸ್ಟ್ರಾಂಗ್ ಲೀಡರ್ಸ್ಗೆ ಕ್ಯಾಬಿನೆಟ್ ರ್ಯಾಂಕ್ ತನಕ ಆಫರ್ ಮಾಡಲಾಗಿದೆ ಅಂತ. ಈಗ ಕ್ಯಾಬಿನೆಟ್ ರೀಶಫಲ್ ಎಲ್ಲ ಆಗ್ತಿದೆ, ಸೆಂಟ್ರಲ್ ಕ್ಯಾಬಿನೆಟು. ಆ ಸಮಯದಲ್ಲಿ ಪ್ರಮುಖ ಹುದ್ದೆಯನ್ನು ಒಬ್ಬರಿಗೆ ಆಫರ್ ಮಾಡಲಾಗಿದೆ ಅಂತೆ. ಉಳಿದವ್ರಿಗೆಲ್ಲ ಕೀ ಪೋಸ್ಟ್ಗಳು, ಬೇರೆ ಬೇರೆ ರೋಲ್ಗಳೆಲ್ಲ ಆಫರ್ ಬಂದಿದೆ ಅಂತಲೂ ಸುದ್ದಿ. ಅದ್ರ ಬಗ್ಗೆ ಗೊತ್ತಿಲ್ಲ BJP NDA ಏನೇನು ಸ್ಥಾನಮಾನ ಕೊಡುತ್ತೆ ಅಂತ. ಬಟ್ NDA ಭಾಗವಾಗಿರೋ ಶಿಂಧೆ ಬಣದ ಜೊತೆಗೆ, ಅಂದರೆ ಶಿಂಧೆ ಶಿವಸೇನೆ ಜೊತೆಗೆ ಈಗ ಉದ್ಧವ್ ಜೊತೆಗಿರುವ 9ರಲ್ಲಿ 7 MP ಗಳು ಸೇರಿಕೊಳ್ಳಿದ್ದಾರೆ ಅನ್ನುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಸಿಡಿತಾ ಇದೆ. ಯಾಕಾಗ್ತಾ ಇದೆ ಇದು? ನಂಬರ್ 1, ಜನಾದೇಶದ ಕಾರಣ ಇರಬಹುದು. ಸುನಾಮಿ ರೀತಿಯಲ್ಲಿ ಗೆದ್ದುಕೊಂಡು ಹೋಗ್ತಿದೆ BJP. ಸೊ ಇಡೀ ರಾಷ್ಟ್ರದ ಜನ ನರೇಂದ್ರ ಮೋದಿ ಪರವಾಗಿದ್ದಾರೆ, ಆಡಳಿತ ಪಕ್ಷದ ಪರವಾಗಿದ್ದಾರೆ, ನರೇಂದ್ರ ಮೋದಿ ಅವರು ಮಾಡ್ತಿರೋ ಕೆಲಸದ ಪರವಾಗಿದ್ದಾರೆ ಅನ್ನೋದು ಪದೇ ಪದೇ ಸಾಬೀತಾಗ್ತಿದೆ. ಕಂಡು ಕೇಳರಿಯದಂಥ ಬಹುಮತ, ದಿಗ್ವಿಜಯ. ಅವರು ಕುದುರೆ ಕಟ್ಟಿ ಹಾಕೋರೇ ಇಲ್ಲ, ಆ ರೀತಿಯಲ್ಲಿ ದಿಗ್ವಿಜಯ ಸಾಧಿಸ್ಕೊಂಡು ಹೋಗ್ತಿದ್ದಾರೆ. ಹೆಜ್ಜೆ ಹಿಂದಿಟ್ಟು ನೋಡೋ ಪ್ರಮೇಯವೇ ಇಲ್ಲ. ಈಗ ಬ್ಯಾಕ್ ಟು ಬ್ಯಾಕ್ 2 ವರ್ಷದಲ್ಲಿ ನಡೆದಂಥ ಬಹಳ ಮಹತ್ವದ ಚುನಾವಣೆಗಳನ್ನು ನೋಡಬಹುದು. ಬಿಹಾರ, ವೆಸ್ಟ್ ಬೆಂಗಾಲ್ ಡಬಲ್ ಸೆಂಚುರಿಗಳನ್ನು ನೋಡಬಹುದು. ಮಹಾರಾಷ್ಟ್ರದಲ್ಲಿ ಗೆದ್ದು ಬೀಗಿದ ರೀತಿಯನ್ನು ನೋಡಬಹುದು. ಡೆಲ್ಲಿ ಗೆದ್ದಿದ್ದಾಯಿತು. ಸೊ ಓವರಾಲ್ ಎಲ್ಲ ರಾಜ್ಯಗಳು ಕೂಡ
ಕಮಲದ ತೆಕ್ಕೆಗೆ ಬಿದ್ದಿರೋದು. ಸೊ ದೇಶದ ನಾಡಿ ಮಿಡಿತ ನರೇಂದ್ರ ಮೋದಿ ಅವ್ರ ಪರವಾಗಿದೆ. ಅದರಲ್ಲೂ 24ರ ಚುನಾವಣೆಯಲ್ಲಿ ಅವ್ರು ಕೇಳಿದ ನಂಬರ್ ಕೊಡ್ಲಿಲ್ವಲ್ಲ ಅನ್ನೋ ಪಶ್ಚಾತ್ತಾಪ ದೇಶದ ಜನರಲ್ಲಿದೆ. ಹಾಗಾಗಿ ಕಿತ್ತೆದ್ದು ಬಂದು ಓಟ್ ಹಾಕ್ತಿದ್ದಾರೆ ವಿಧಾನಸಭಾ ಚುನಾವಣೆಗಳಲ್ಲಿ ಅಂತ ನಾವು ಹೇಳ್ತಿರೋದಲ್ಲ. ಇದನ್ನ ಪ್ರತಿಷ್ಠಿತ ಸರ್ವೆ ಸಮೀಕ್ಷೆಗಳೇ ಹೇಳಿವೆ. ನರೇಂದ್ರ ಮೋದಿ ಅವ್ರಿಗೆ ಆ ನಂಬರ್ ಕೊಡಬೇಕಿತ್ತಲ್ಲ ಅಂತ ಜನರ ಹೃದಯ ಮಿಡಿತಿದೆಯಂತೆ. ಆ ನಾಡಿ ಮಿಡಿತ ಅರ್ಥ ಮಾಡಿಕೊಂಡು ಭವಿಷ್ಯದ ಲೆಕ್ಕಾಚಾರದಲ್ಲಿ ಸೇರ್ತಿದ್ದಾರೋ ಇವರು, ಅಥವಾ ಏನು ಬೇಕಾದರೂ ಅಂದ್ಕೊಳ್ಬಹುದು. ನೀರು ಯಾವ ಕಡೆ ಹರಿಯುತ್ತೆ ಅಂದರೆ ಉತ್ತರ ಎಲ್ರಿಗೂ ಗೊತ್ತಲ್ವಾ. ಆ ರೀತಿಯಲ್ಲಿ ಈಗ ಆಗ್ತಿರೋ ಡೆವಲಪ್ಮೆಂಟು. ಈಗ ಟಿ ಎಮ್ ಸಿ BJP ಮೈಕೈ ನೋವಾಗದೇನೆ ಎಲ್ಲರೂ ಹೋಗಿ ಕೂತ್ಕೊಂಡಿದ್ದಾರೆ. ಕುಂತಲ್ಲೇ NDA ಬಲ ಜಾಸ್ತಿ ಆಗ್ತಿದೆ. 20 ಜನ MP ಆಲ್ರೆಡಿ ಅಲ್ಲಿ ಸೇರ್ಪಡೆ ಆಗ್ತಿರೋದು. NDA ತೆಕ್ಕಿಗೆ ಅಲ್ಲಿ 20. ಈಗ SP ಅಂದುಕೊಂಡಂಗೆ ಆದರೆ ಡೆವಲಪ್ಮೆಂಟ್ ಆಲ್ರೆಡಿ BSP ಜೊತೆಗೆ ಸೇರೋಕೆ ಮಾತುಕತೆ ಆಗ್ತಿದೆ. BSP ಜೊತೆಗೆ ಸೇರಿದ್ರೆ NDAಗೆ ಲಾಭನ? BSP ಮಾಯಾವತಿ ಬೆಹಂಜಿ ಇತ್ತೀಚೆಗೆ ನರೇಂದ್ರ ಮೋದಿ ಯೋಗಿಜಿಯನ್ನು ಹೊಗಳಕ್ಕೆ ಶುರು ಮಾಡಿದ್ದಾರೆ ಇದ್ದಕ್ಕಿದ್ದಂತೆ. ಕಾಂಗ್ರೆಸ್ ನಾಯಕರು ಮೀಟ್ ಮಾಡೋಕ್ಕೆ ಬಂದರೆ ಮನೆ ಗೇಟ್ ತೆಗಿತಿಲ್ಲ, ಗೆಟ್ ಔಟ್ ಅಂತ ಕಳಿಸಿದ್ದಾರೆ. ಅಂದರೆ ಮೀಟ್ ಮಾಡೋಕ್ಕೆ ಅವಕಾಶ ಕೊಡದೆ ಕಳಿಸಿದ್ದಾರೆ. ಬಟ್ ಯೋಗಿಜಿ ಮೋದಿಜಿ ತನ್ನ ಕಾಲದಲ್ಲಿ ಅಂದರೆ ಅವರು CM ಆಗಿದ್ದಾಗ BSP ಅಧಿಕಾರದ ಕಾಲದಲ್ಲಿ ಮಾಡಿದಂಥ ಯೋಜನೆಗಳಿಗೂ ಫಂಡ್ ಚೆನ್ನಾಗಿ ಕೊಡ್ತಿದ್ದಾರೆ. ಗ್ರೇಟ್, ನಿಜವಾಗಿಯೂ ರಾಜಕೀಯ ದ್ವೇಷ ಇಲ್ಲ ಅಂತೆಲ್ಲ ಹೊಗಳಕ್ಕೆ ಶುರು ಮಾಡಿದ್ದಾರೆ. BSP ಸ್ವಲ್ಪ ವಾಲ್ತಿರೋದು ಕಾಣಿಸ್ತಿದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ BSP ತೆಕ್ಕಿಗೆ SP ಒಡ್ಕೊಂಡು ಬಂದು ಬೀಳುತ್ತೆ. ಡೈರೆಕ್ಟ್ BJP ಜೊತೆಗಲ್ಲ, BSP ಜೊತೆಗೆ ಅನ್ನೋದು ಸುದ್ದಿ. ಅದು ಅಲ್ಲೂ ಬರ್ತಿರೋದು 25ರ ತನಕ MP ಎಲ್ಲ ಅಂದುಕೊಂಡಂತೆ. ಆದರೆ UPಯ ಈ ಸುದ್ದಿ ಮಾತುಕತೆ ಹಂತದಲ್ಲಿರೋದು. ಇದು ಫೈನಲ್ ಆದರೆ ಅಲ್ಲಿ 25. ಸೊ ಅಲ್ಲೇ 2 ರಾಜ್ಯಗಳಲ್ಲೇ 45 MP ಹೋದ್ರು. ಈಗ ಉದ್ಧವ್ ಸೇನೆ ಅಂತ ತಗೊಂಡ್ರೆ ಇಲ್ಲಿ 7 MP, 45, 7, 52 MP ಕಣ್ಣಿಗೆ ಕಾಣಿಸ್ತಾ ಇರೋದು. ಅದರ ಜೊತೆ DMK ಬಾಹ್ಯ ಬೆಂಬಲ ಕೊಡೋದಕ್ಕೆ ರೆಡಿ ಇದೆ. ಮಾತುಕತೆಗಳಾಗಿವೆ ಅನ್ನೋ ಸುದ್ದಿ ಬಂದಿದೆ. ಅವರೇನು ಡೈರೆಕ್ಟಾಗಿ ಹೋಗಿ ಓಟ್ ಹಾಕಬೇಕಂತಿಲ್ಲ, NDA ಸೇರ್ಬೇಕಂತಿಲ್ಲ. ಏನಾದರೂ ಒಂದು ಪಾಸ್ ಆಗುವಾಗ ತಟಸ್ಥವಾಗಿ ಉಳ್ಕೊಂಡು ಅವರು ಹೊರಗಡೆ ನಡೆದ್ರೂ ಸಾಕು ಅಂಥದ್ದೆಲ್ಲ ಆಪ್ಷನ್ಸ್ ಇರುತ್ತಲ್ಲ. ಹಾಗಾಗಿ ಈಗ ತೀವ್ರ ಕುತೂಹಲ ಇರೋದು ನರೇಂದ್ರ ಮೋದಿಯವರು ಇದಕ್ಕೆಲ್ಲ ಅವಕಾಶ ಓಪನ್ ಇಟ್ಟಿದ್ದಾರೆ. ಅಂದರೆ ಈಗ ತುಂಬ ಜನಕ್ಕೆ ಅಧಿಕಾರ ಇರೋ ಕಡೆ, ಬಲ ಇರೋ ಕಡೆ ಹೋಗೋಣ ಅಂತ ಅನಿಸುತ್ತೆ. ಬಟ್ BJP ಇದನ್ನು ಎಂಟರ್ಟೈನ್ ಮಾಡ್ತಿದೆ ಅಂದರೆ ಏನೋ ಒಂದು ಮಹತ್ವದ ಉದ್ದೇಶ ಇದೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗತ್ತೆ. ಈಗ 163 2/3 ಮೆಜಾರಿಟಿ ಬೇಕಾಗಿರೋದು ರಾಜ್ಯಸಭೆಯಲ್ಲಿ. ಸೊ ಈ ಲೋಕಸಭೆಯಲ್ಲಿ ಬಂದರೆ 362 ವೋಟ್ಸ್ ಬೇಕು. 362 ಆಲ್ಮೋಸ್ಟ್ ಆ ನಂಬರ್ಗೆ ಹತ್ತಿರ ಕಾಣಿಸ್ತಾ ಇದೆ. ಹೆಚ್ಚು ಕಡಿಮೆ ಈ ಬಾಹ್ಯ ಬೆಂಬಲ ಕೊಡೋರು ಮತ್ತು ಏನಾದರೂ ವೋಟಿಂಗ್ ಇದ್ದಾಗ ಮಾತ್ರ ಸಪೋರ್ಟ್ ಮಾಡ್ತಾರಲ್ಲ ಅಂತಹ ಪಕ್ಷಗಳನ್ನೆಲ್ಲ ಲೆಕ್ಕಾಚಾರ ತೊಗೊಂಡ್ರೆ ನಾವು YSRCP, BJD, BRS, BSP, NCP, ಶರದ್ ಪವಾರ್ ಅವರು ತುಂಬ ಹೊಗಳುತ್ತಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ. ಇಂಡಿಪೆಂಡೆನ್ಸು ಇವ್ರನ್ನೆಲ್ಲ ನೋಡ್ತಾ ಇದ್ದರೆ 7, 5, 3, 1, 2 ಈ ಥರ MP ಹಾಗಾಗಿ ರಾಜ್ಯಸಭೆ ಲೋಕಸಭೆ ಎರಡೂ ಕಡೆನೂ ಕೂಡ BJPಗೆ 2/3 ಮೆಜಾರಿಟಿ ಸಾಧಿಸೋದಕ್ಕೆ ಬೇಕಾದ ನಂಬರ್ನತ್ತ ಸಾಗದಂಗೆ ಕಾಣಿಸ್ತಿದೆ. ಸಿಂಪಲ್ NDA 144 ಇದೆ. ಈಗ ಎಲ್ಲ ಸೂಪರ್ NDA ಅಂತ ತಗೊಂಡ್ರೆ ನಾವು ಬೇರೆ ಬೇರೆ ಪಕ್ಷಗಳೆಲ್ಲ ಸೇರಿರೋದು ನೋಡ್ತಿದ್ರೆ 154 ಆರಾಮಾಗಿ ಕ್ರಾಸ್ ಆಗೋದು ಕಾಣಿಸ್ತಿದೆ. ಈ ಆಪ್ರೇಷನ್ಗಳೆಲ್ಲ ಸಕ್ಸಸ್ ಆಗಿಬಿಟ್ರೆ ನಂಬರ್ ಬೇಕಾಗಿರೋದು 163, ಬಟ್ 180 ತನಕನೂ ಹೋಗೋದಕ್ಕೆ ಚಾನ್ಸ್ ಇದೆ BJPಗೆ ರಾಜ್ಯಸಭೆಯಲ್ಲಿ. ಈ ಕಡೆ ಲೋಕಸಭೆಯಲ್ಲಂತೂ ಆ ನಂಬರ್ ಅಚೀವ್ ಮಾಡೋದು ಕಷ್ಟ ಇಲ್ಲ. ಬೂತಲ್ಲೇ ಕೆಲಸ ಆಗ್ತಾ ಇದೆ, ಲಡ್ಡು ಬಂದು ಬಾಯಿ ಬಿತ್ತು ಅನ್ನೋ ರೀತಿಯಲ್ಲಿ ಕೆಲಸ ಎಲ್ಲ ಆಗ್ತಾ ಇದೆ. ಸೊ ಈ ನಂಬರನ್ನು ತಲುಪೇ ಬಿಡುತ್ತಾ ಮೋದಿ ಸರ್ಕಾರ? ದೇಶದಲ್ಲಿ ಈಗ ನರೇಂದ್ರ ಮೋದಿಯವರ ಒಂದು ದಾಖಲೆ ಆಯಿತು. ನೆಹರು ಅವ್ರ ದಾಖಲೆನೂ ಮುರಿದು 12 ವರ್ಷ ಕಂಪ್ಲೀಟೂ ಆಯಿತು. ನರೇಂದ್ರ ಮೋದಿ ಅವರು ಈ ಅವಧಿಯನ್ನಂತೂ ಪೂರ್ಣ ಮಾಡ್ತಾರೆ. ಮುಂದಿನ ಅವಧಿಗೆ ಬರಲೇಬೇಕು ಅಂತ ಜನರ ಇಚ್ಛೆ ಇದೆ. ನರೇಂದ್ರ ಮೋದಿ ಅವರೇ ಇರಬೇಕು ಅಂತ ಜನ ಬಯಸ್ತಿದ್ದಾರೆ. ಬಟ್ ಪಕ್ಷದ ನಿರ್ಧಾರ, RSS ತೀರ್ಮಾನ ಏನಾಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಈ ಅವಧಿಯಲ್ಲಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆ ತುಂಬ ಇದೆ. ಇಷ್ಟೊಳ್ಳೆ ಬಹುಮತ ಕೊಟ್ಟಂತಹ ದೇಶಕ್ಕೆ ಇಡೀ ದೇಶ ಮರೆಯದಂತಹ, ಇತಿಹಾಸ ಮರೆಯದಂತಹ ಕೊಡುಗೆಗಳನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರ. ಮತ್ತು ವಿಕಸಿತ ಭಾರತ್ 2047 ಅಂತ ಏನು ಟಾರ್ಗೆಟ್ ಫಿಕ್ಸ್ ಮಾಡಿದಾರಲ್ಲ, ಅದು ಬರೀ ನಾವು ಆರ್ಥಿಕತೆ ಲೆಕ್ಕ GDP ಅಷ್ಟೇ ನೋಡ್ತಾ ಕೂತ್ರೆ ಆಗಲ್ಲ. ಸರ್ವಾಂಗೀಣವಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಬಗೆಯ ಬದಲಾವಣೆಗಳಾದಾಗ ದೇಶ ಅದೇ ರೀತಿಯಲ್ಲಿ ಒಂದೇ ಟ್ರ್ಯಾಕಲ್ಲಿ ನಡ್ಕೊಂಡು ಹೋಗಬಹುದು.
ಅಂಥದ್ದೊಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕಾಗಿದೆ. ಈ ದೇಶದಲ್ಲಿ ಕಾನೂನಿಂದ ಹಿಡಿದು ಎಲೆಕ್ಷನ್ ಪ್ರಕ್ರಿಯೆ ಯಾವ ಥರ ಸಮಯ ದುಡ್ಡು ಪೋಲಾಗುತ್ತೆ, ಕೋಟಿ ಅದಕ್ಕೆ ಸುರಿತಾರೆ. ಆಡಳಿತಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ ಅದನ್ನು ಸರಿ ಮಾಡಬೇಕಾಗಿದೆ. ಡಿಲಿಮಿಟೇಷನ್ ಅಂತೂ ಈಗ ತುಂಬ ದೊಡ್ಡ ಸ್ಟೆಪ್ಪು. ಮತ್ತು ಈ ದೇಶವನ್ನು ಮಹಿಳೆಯರು ಆಳ್ತಾರೆ ಅನ್ನೋದೊಂದು ಗೋಲ್ಡನ್ ವರ್ಡ್ ಇದೆಯಲ್ಲ ನರೇಂದ್ರ ಮೋದಿಯವರ ಆ ಮಾತು. ಆವತ್ತು ದೇಶ ಬೇರೆ ರೀತಿ ಇರುತ್ತೆ. ಒಂದು ಮನೆಯನ್ನು ಅಚ್ಚುಕಟ್ಟಾಗಿ ಹೆಣ್ಮಗಳು ಹೆಂಗೆ ನಡೆಸ್ತಾಳೋ ಆ ಥರ ಒಂದು ದೇಶವನ್ನು ಹೆಣ್ಣು ಮಗಳು ನಡೆಸೋಕೆ ಶುರು ಮಾಡಿದಾಗ ಈ ದೇಶ ಭವಿಷ್ಯದಲ್ಲಿ ಬೇರೆ ಥರ ಇರುತ್ತೆ ಅನ್ನೋದು ಅವ್ರ ಕನಸು. ಅದನ್ನು ನನಸು ಮಾಡಬೇಕು. ಹಾಗಾಗಿ ಏನೋ ಒಂದು ಮೇಜರ್ ಸ್ಟೆಪ್ಗೋಸ್ಕರ ಆಗ್ತಿರುವ ತಯಾರಿಗಳ ಇವೆಲ್ಲ. ಕಾದು ನೋಡೋಣ. 1, 2, 3 ದೊಡ್ಡ ಪಕ್ಷಗಳೇ ಈಗ ಒಡೆದು ಹೋಳಾಗಿ NDA ಬಲ ಜಾಸ್ತಿ ಆಗೋ ಥರ ಕಾಣಿಸ್ತಾ ಇರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಈ ಬೆಳವಣಿಗೆ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.